ನಾವು ಕಣಜಿ ಗ್ರಾಮದಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಲ್ಲದೆ ಹಿಂದೂ ಮುಸ್ಲಿಂ ಎಂಬುದೇ ಅನ್ನಲಾರದೇ ಏನಪ್ಪಾ ಅಂದ್ರೆ ಇದು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲೇ ಇಂತ ಒಂದು ಮೊಹರಂ ಹಬ್ಬ ನಮ್ಮ ಕಣಜಿ ಗ್ರಾಮದಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವಿ ಬಹುಶಃ ನಾವು ಬೇರೆ ಎಲ್ಲೂ ಕೂಡ ನಾವು ಕಾಣಲ್ಲ ಅಂತ. ಮೊಹರಂ ಹಬ್ಬ ಅಂದ್ರೆ ಎಲ್ಲಾ ಧರ್ಮ ಜಾತಿ ಭೇದ ಅಣ್ಣ ತಮ್ಮರ ನಡೆದುಕೊಂಡು ಹೋಗುತ್ತೇವೆ. ನಮ್ಮ ಫಸ್ಟ್ ಬೀದರ್ ಜಿಲ್ಲೆದಾಗ ಫಸ್ಟ್ ಐತೆ ಸರ್. ಮತ್ತು ಒಂದು 200 ವರ್ಷ ಹಿಡಿದು ಮೊದಲು ಹಿಡಿದೇ ಮೊಹರಂ ಆಗ್ತದೆ ಸರ್. ನಾವು ಹಂಗೆ ಯಾವ ಭಾವನೆ ಇಲ್ಲ ಸರ್, ಹಿಂದೂ ಮುಸ್ಲಿಂ ಆ ಭಾವನೆ ಇಲ್ಲ, ಎಲ್ಲ ಜಾತಿ ತೊಗೊಂಡು ನಾವು ನಡ್ಸ್ಕೊಂಡು ಹೋಗ್ತೀವಿ. ನಾವು ಮುತ್ತಿನ ಕಾಲ ಹಿಡಿದು ಇದು ಮೊಹರಂ ಹಂಗೆ ನಡ್ಸ್ಕೊಂಡಿದೆ ಸರ್. ಕರ್ನಾಟಕದ ಗಡಿಭಾಗವಾಗಿರುವ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಡಜಿ ಗ್ರಾಮದಲ್ಲಿ ಐತಿಹಾಸಿಕವಾದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಸೇರಿ ಅದ್ದೂರಿಯಾಗಿ ಆಚರಿಸುವ ಮೊಹರಂ ಹಬ್ಬ. ಗ್ರಾಮದಲ್ಲಿ ಸುಮಾರು 4-5 ತಲೆಮಾರುಗಳಿಂದ ಅದ್ದೂರಿಯಾಗಿ ಮೊಹರಂ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಪ್ರತಿ ವರ್ಷವೂ ಧರ್ಮರಾವ್ ಮಾಲಿ ಪಾಟೀಲ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗುತ್ತೆ. ಬೆಳಗಿನ ಜಾವದಲ್ಲಿ ಮಾಲಿ ಪಾಟೀಲರ ಮನೆಗೆ ತೆರಳಿ ದರ್ಶನ ನೀಡಿ ನಂತರ ಸಾಯಂಕಾಲ ವೇಳೆ ಹುಸೇನ್ ಪಾಷಾ ಮೊಲಾಲಿ ಹಾಗೂ ಲಾಲ್ ಸಾಬ್ ಪೀರ್ ಕಡಜಿ ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಡೊಳ್ಳು ಹಲಗೆ ಮೊಹರಂ ಹಾಡುಗಳಿಗೆ ಕುಣಿತ, ಹೈದರಾಬಾದ್ನಿಂದ ಲೈಟಿಂಗ್, ಒಂದು ಸುಂದರ ಹಬ್ಬದ ವಾತಾವರಣವೇ ಸೃಷ್ಟಿಯಾಗುತ್ತೆ. ಅಲ್ಲದೆ ಈ ಮೊಹರಂ ಹಬ್ಬವು ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿ ಆಚರಣೆ ಮಾಡುತ್ತಾರೆ. ಇಲ್ಲಿ ಸುಮಾರು 10ರಿಂದ 15 ಸಾವಿರ ಜನರು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಿಂದ ಜನರು ಬಂದು ಈ ಮೊಹರಂನಲ್ಲಿ ಭಾಗವಹಿಸುತ್ತಾರೆ. ಅನ್ನಪ್ರಸಾದ, ಶರಬತ್ ಸೇರಿದಂತೆ ಅನೇಕ ಜನರು ಪ್ರಸಾದ ಜನರಿಗೆ ನೀಡುತ್ತಾರೆ. ಈ ಸಂದರ್ಭದಲ್ಲಿ ಧರ್ಮರಾವ್ ಮಾಲಿ ಪಾಟೀಲ್, ಸುಭಾಷ್ ಮಾಲಿ ಪಾಟೀಲ, ಬಕ್ಕಪ್ಪ ಭಂಡಾರಿ, ಅನಿಲ್ ಹಂದಿಕೇರಿ, ಶಿವರಾಜ್ ರುಮ್ಮ, ದಿಲೀಪ್ ಗುಬಜ್ಜಿ, ಶಿವಕುಮಾರ್ ಸ್ವಾಮಿ, ಬಸವರಾಜ್ ಹೋಕಳಿ, ಇಸಾಮಿಯಾ ಮುಜಾವರ್, ಇಬ್ರಾಹಿಂ ವಕೀಲರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮಸ್ಕಾರ ವೀಕ್ಷಕರೇ, ನಾವಿವತ್ತಿನ ಕರ್ನಾಟಕದ ಗಡಿ ಭಾಗವಾಗಿರುವಂತಹ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಒಂದು ಕಣಜಿ ಗ್ರಾಮದಲ್ಲಿದ್ದೀವಿ. ತಾವು ನೋಡಬಹುದು ಐತಿಹಾಸಿಕವಾದಂತ ಒಂದು ಭಾವೈಕ್ಯತೆಯ ಸಂದೇಶ ಸಾರುವಂತ ಸುಮಾರು 4-5 ತಲೆಮಾರುಗಳಿಂದ ನಡೆಸ್ಕೊಂಡು ಬರ್ತಾ ಇರುವಂತಹ ಒಂದು ಮೊಹರಂನ ವಿಶೇಷತೆಯಲ್ಲಿ ನಾವಿದ್ದೀವಿ. ವೀಕ್ಷಕರೇ ನೋಡಬಹುದು ಯಾವ ರೀತಿಯಾದಂತ ಜನಸಂದಣಿದೆ ಇವತ್ತಿನ ಊರಿಗೂರೇ ಏನಪ್ಪ ಅಂದ್ರೆ ಇವತ್ತಿನ ಜಾತ್ರೆಯ ಮಹೋತ್ಸವವನ್ನೇ ಇವತ್ತಿನ ಕಣಜಿ ಗ್ರಾಮದಲ್ಲಿ ಆಗಿದೆ. ಬನ್ನಿ ಇದರ ಇತಿಹಾಸವನ್ನ ಕುರಿತಾಗಿ ಮತ್ತು ಮೊಹರಂ ವಿಶೇಷತೆ ಕುರಿತಾಗಿ ಕಣಜಿಯ ಮುಖ್ಯಸ್ಥರ ಜೊತೆ ಮಾತಾಡೋಣ. ಕಣಜಿ ಗ್ರಾಮದ ಒಂದು ಇತಿಹಾಸವನ್ನು ಹೇಳಬೇಕಾದರೆ ಪ್ರತಿ ವರ್ಷ ಕೂಡ ಸುಮಾರು 200 ವರ್ಷಗಳ ಹಿಂದಿನಿಂದಲೂ ಕೂಡ ನಮ್ಮ ಪೂರ್ವಜರು ತಲೆತಲಾಂತರದಿಂದ ಇದೊಂದು ಮೊಹರಂ ಹಬ್ಬ ಆಚರಣೆ ಮಾಡ್ಕೊತಾ ಬಂದಿದೆ. ಯಾವುದೇ ಜಾತಿ ಧರ್ಮ ಮತ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕಣಜಿ ಗ್ರಾಮದ ಹಾಗೂ ವಿವಿಧ ರಾಜ್ಯಗಳಿಂದ ಅನೇಕ ಭಕ್ತರು ಬಂದು ಇಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಹಾಗೂ ಇಲ್ಲಿರ್ತಕ್ಕಂಥ ಅನೇಕ ಪವಾಡಗಳು ಕೂಡ ನಾವು ಹುಸೇನ್ ಬಾಷಾ ಮೂಲಲ್ಲಿ ಎಲ್ಲ ನೋಡಿದ್ದೀವಿ. ಈ ಹುಸೇನ್ ಬಾಷಾನ ಪವಾಡಗಳು ಹೇಳಬೇಕಾದ್ರೂ ಸಾಕಷ್ಟುಗಳಿವೆ. ಇಲ್ಲಿ ವಿವಿಧ ಅನೇಕ ಅನಾರೋಗ್ಯದಿಂದ ಬರ್ತಕ್ಕಂಥ ಅನೇಕರು ಕೂಡ ಇಲ್ಲಿ ವಾಸಿಯಾಗಿ ಹೋಗಿದ್ದಾರೆ. ಅವರು ಇಲ್ಲಿ ಬಂದು ದಾಸೋಹಗಳನ್ನು ಕೂಡ ಮಾಡ್ತಾರೆ ಪ್ರತಿ ಅಮೇಶ ಕೂಡ. ಅದೇ ರೀತಿ ಇಲ್ಲಿ ಕಣಜಿ ಗ್ರಾಮದ ಮುಖಂಡರು ಹಿರಿಯರು ಎಲ್ಲರೂ ಸೇರ್ಕೊಂಡು ಏನಪ್ಪಾ ಅಂದ್ರೆ ಧರ್ಮರಾವ್ ಮಾಲಿ ಪಾಟೀಲ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಮೊಹರಂ ಹಬ್ಬ ಚಾಲನೆ ಕೊಡ್ತಾರೆ. ಅದಕ್ಕೆ ಊರಿನ ಎಲ್ಲರೂ ಕೂಡ ನಾವು ಸಹಮತದಿಂದ ಹಿಂದೂ ಮುಸ್ಲಿಂ ಜಾತಿ ಇಲ್ಲದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ. ನಮ್ಮ ಕಣಜಿ ಗ್ರಾಮದಲ್ಲಿ ಒಂದು ಹಿಂದಿನ ಪರಂಪರೆ, ಒಂದು ಐತಿಹಾಸಿಕ ಗ್ರಾಮ ಇದು ನಮ್ಮ ತಂದೆಯರು ಹಿಡಿದು ಕಲ್ಯಾಣರಾವ್ ಮಾಲಿ ಪಾಟೀಲ ಅವರು ಹಿಡಿದು ಇದು ಮೊಹರಂ ಆಚರಣೆ ಮಾಡ್ಕೊತ ಬಂದಿದ್ದಾರೆ. ಆಗ ಬಾದು ನಾನು ಕೂಡ ನನಗೆ 71 ವಯಸ್ಸಾಗಿದೆ. 20 ವರ್ಷ ನಾನು ಈ ಮೊಹರಂ ಹಬ್ಬ ಆಚರಣೆ ಮಾಡುತ್ತಾ ಬಂದಿದ್ದೇನೆ. ಮತ್ತು ನಮ್ಮ ಊರಲ್ಲಿ ಯಾವ ಭೇದ ಭಾವ, ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಒಂದು ಒಕ್ಕಟ್ಟಾಗಿ ನಮ್ಮ ಊರು ಬಹಳ ವಿಜೃಂಭಣೆಯಿಂದ ಮಾಡುತ್ತದೆ. ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಮ್ಮ ಊರು ಬಹಳ ಶ್ರೇಷ್ಠ. ಮೊಹರಂ ಹಬ್ಬ ಅಂದ್ರೆ ಎಲ್ಲಾ ಧರ್ಮ ಜಾತಿ ಭೇದ ಅಣ್ಣ ತಮ್ಮರ ನಡೆದುಕೊಂಡು ಹೋಗುತ್ತೇವೆ. ಇದು ಐತಿಹಾಸಿಕ ಗ್ರಾಮ. ಐತಿಹಾಸಿಕ ಒಂದು ಮೊಹರಂ ಹಬ್ಬ ನಾವು ಹೊಂದಿಕೊಂಡು ಈ ಭಾಗದಲ್ಲಿ ಪರಂಪರೆ ಎಂದು ಆಚರಣೆ ಮಾಡುತ್ತೇವೆ. ಇಲ್ಲಿ ಒಂದು 10-15 ಸಾವಿರ ಮಂದಿ ಇಲ್ಲಿ ಈ ಹಬ್ಬಕ್ಕೆ ಸೇರುತ್ತಾರೆ. ಸರ್ ಮೊಹರಂ ಹಬ್ಬ ನಮ್ಮ ಕಣಜಿಯಲ್ಲಿ ನಮ್ಮ ಫಸ್ಟ್ ಬೀದರ್ ಜಿಲ್ಲೆದಾಗ ಫಸ್ಟ್ ಐತೆ ಸರ್. ಮತ್ತು ಒಂದು 200 ವರ್ಷ ಹಿಡಿದು ಮೊದಲು ಹಿಡಿದೇ ಮೊಹರಂ ಆಗ್ತದೆ ಸರ್.
ನಾವು ಹಂಗೆ ಯಾವ ಭಾವನೆ ಇಲ್ಲ ಸರ್, ಹಿಂದೂ ಮುಸ್ಲಿಂ ಆ ಭಾವನೆ ಇಲ್ಲ. ಎಲ್ಲ ಜಾತಿ ತೊಗೊಂಡು ನಾವು ನಡ್ಸ್ಕೊಂಡು ಹೋಗ್ತೀವಿ. ನಾವು ಪರಂಪರೆ ಮುತ್ತಿನ ಕಾಲ ಹಿಡಿದು ಇದು ಮೊಹರಂ ಹಂಗೆ ನಡ್ಸ್ಕೊಂಡು ಹಿಡಿದೆ ಸರ್. ಮುಂದೆ ನಾವು ನಮ್ಮ ಅಣ್ಣವರು ಧರ್ಮರಾವ್ ಪಾಟೀಲ್ ನೀವು ಆಟವಿ ದಿವಸ ಹೂವಿನ ಗಿಡ ಸರ್, ಆಟವಿ ದಿವಸ 9ನೇ ದಿನ ಹಗಲ್ ಸರಿ ಸರ್, ಆಟವಿ 9 ಹಾವಿ ದೀಪದ ಅಲಂಕಾರ ಎಲ್ಲ ಎಲ್ಲಿಂದ ಬರ್ತದೆ? ಇವು ಹೈದರಾಬಾದಿಂದ ಬರ್ತದೆ ಸರ್ ಎಲ್ಲ. ಬಾರಿ ನೋಡಿದ್ರೆ ವಿಶೇಷವಾಗಿ ಒಂದು ಪ್ರಾಪರ್ಟಿ ಹಾ ಸರ್, ಅದೇ ರೀ ಹೈದರಾಬಾದಿಂದ ಲೈಟಿಂಗ್ 2 ಸೈಡ್ ಲೈಟಿಂಗ್ ಹೈದರಾಬಾದಿಂದ ಬರ್ತಾವ ಸರ್. ನಂಬರ್ 2 ಕಡೆ ಸರ್ 15-20 ಸಾವಿರ ಮಂದಿ ಜನ ಸೇರ್ತಾರೆ ಸರ್. ಎಲ್ಲ ಹೈದರಾಬಾದ್, ಪೂನಾ ಎಲ್ಲ ಕಡೆಯಿಂದ ಜನ ಬರ್ತಾರೆ ಸರ್. ಏನು ಅಂದಿದ ಐತೆ ಸರ್ ಇಲ್ಲಿ ಹುಷೇನ್ ಭಾಷಾ. ನಾವ್ ಏನ್ ಬೇಡ್ಕೋತೇವೆ ಅದು ಇದಾಯ್ತು ಸರ್. ನಿಮ್ಮಲ್ಲಿ ಮೌಲಾಲಿ ಮತ್ತು ಹುಷೇನ್ ಭಾಷಾ, ಮೌಲಾಲಿ ಮತ್ತು ಹುಷೇನ್ ಭಾಷಾ. ಇವ್ರು ಲಾಲ್ ಸಾಬ್ ಇಲ್ಲಿ. ದೇವಿ ಅವತಾರ ಭಾಳ ದೊಡ್ಡದ, ಅದು ಭಾಳ ಪೀರ್ ಅವತಾರ ಅದ ಇಲ್ಲಿ. ಇದು ಭಾಳ ದಿವಸ ಭಾಳಷ್ಟು ದಿನ ಸರ್ ನಮ್ಗೆ ಹೇಳಕ್ಕೆ ಬರ್ಲಂಗಾಗ್ಯದ. ಇಲ್ಲಿ ಒಂದು ದೊಡ್ಡ ಮಾತ ಸರ್, ಸವಾದಿಗಳು ಭಾಳ ಪವರ್ಫುಲ್ ಸರ್ ನಮ್ಮಲ್ಲಿ. ರಾಜ ಮುಂತೆ ಇದೆ ಸರ್ ಹಂತೋಡ್ಯರು, ಅವ್ರು ಬರ್ತಿರು, ಭೀಮಸೆ ಬರ್ತಿರು, ಮತ್ತು ಶಬೀರ್ ಮ್ಯಾ ಕೂಡ ಬರ್ತಿರು, ಅರುಣ್ ಕುಮಾರ್ ಭೀಮಸೆ ಅಂತ ಬರ್ತಾರ. ಅವ್ರ ಮುಖಾಂತರ ಸರ್ ಪವಾಡು ಮುಂದೆ ನೋಡೋದು, ಅವರೆಲ್ಲ ಬ್ಯಾಸರಿಕೆ ಬ್ಯಾನಿ ಎಲ್ಲ ಕಮ್ಮಿ ಮಾಡೋದು, ಹರಕೆ ಮುಟ್ಸೋದು ಇವೆಲ್ಲ ಮಾಡ್ಲಾಕ ಸರ್ ನಮ್ಗೆ ಒಳ್ಳೇದ. ಇಟ್ಟ ಮುಗಿಸ್ತಾರೆ. ಹಿಂದಿನ ದಿನ ಅದ ಅಂತಂದ್ರೆ ಬೆಂಕಿಗೆ ಹೂವ ಮಾಡಿ ತೋರಿಸಿದ್ರಿ. ಅವ್ರು ಏನದ ಅಂತಂದ್ರೆ ಹಿಂಗೆ ನಡ್ಕೊತಾ ಬಂದಿದೆ, ಏನ್ ಜಗಳ ಇಲ್ಲ, ಜುಟಿ ಇಲ್ಲ, ಎಲ್ಲ ರೈತರು ತಗೊಂಡು ಎಲ್ಲ ಶಿಸ್ತು ನಡೆದಿದೆ ಸರ್. ಮತ್ತೆ ಕಣಜಿ ಗ್ರಾಮದಲ್ಲಿ ಮೊಹರಂ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಶ್ರೀ ಧರ್ಮರಾವ್ ಮಾಲಿ ಪಾಟೀಲ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಣಜಿ ಗ್ರಾಮದಲ್ಲಿ ಮೊಹರಂ ಹಬ್ಬ ಅತ್ಯಂತ ಮಾರ್ಮಿಕವಾಗಿ ಚಾಲನೆ ನೀಡ್ತಾರೆ. ಅವರ ಒಂದು ಮಾರ್ಗದಲ್ಲೇ ಈ ಕಣಜಿ ಗ್ರಾಮದಲ್ಲಿ 3 ದಿವಸ ಮೊಹರಂ ಹಬ್ಬ, ಆಟ್ವಿ, ನವ್ವಿ, ದಸ್ವಿ ಅಂತಕ್ಕಂಥ 3 ರೀತಿ ಏನಪ್ಪ ಅಂದ್ರೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪೀರ ಕುಣಿತಗಳು ಇಲ್ಲಿ ಜರುಗ್ತವೆ. ಇಲ್ಲಿ 4-5 ಜೋಡಿಯಲ್ಲಿ ಬಂದು ಎಲ್ಲ ಏನಪ್ಪ ಪೀರುಗಳು ಸೇರಿ ಒಟ್ಟಿಗೆ ಹೋಗಿ ನಮ್ಮ ಧರ್ಮರಾವ್ ಮಾಲಿ ಪಾಟೀಲ್ ಅವರ ಮನೆಗೆ ಹೋಗಿ ಹಾಲನ್ನು ಕುಡಿದು ಬಂದು ಮತ್ತೆ ಇಲ್ಲಿ ಮಜ್ಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಜಾತಿ, ಮತ, ಧರ್ಮ ಭೇದ ಇಲ್ಲದೆ ಎಲ್ಲರೂ ಸಹ ಮತದಿಂದ ಒಗ್ಗಟ್ಟಾಗಿ ಸೇರಿಕೊಂಡು ಕಣಜಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಐಕ್ಯತೆಯಿಂದ ಒಕ್ಕಟ್ಟಿನಿಂದ ಏನಪ್ಪ ಅಂದ್ರೆ ಕೆಲಸ ಮಾಡಿ ಈ ಕಣಜಿ ಗ್ರಾಮದಲ್ಲಿ ಮೊಹರಂ ಹಬ್ಬ ಚಾಲನೆಯನ್ನು ನೀಡ್ತಾರೆ. ನಾವು ಕಣಜಿ ಗ್ರಾಮದಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಲದೆ ಹಿಂದೂ ಮುಸ್ಲಿಂ ಅನ್ನಲಾರದೇ ಏನಪ್ಪ ಅಂದ್ರೆ ಇದು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಮೊಹರಂ ನಡೀತೆ ಒಂದು ಹುಷೇನ್ ಭಾಷಾ ಮತ್ತು ಮುರಾಲಿ ಅಂತ, ಅದರಲ್ಲಿ 3 ಪೀರದ ಪ್ರೋಗ್ರಾಮ್ ನಡೀತದೆ. ಮತ್ತು ಇದು ಲೈಟಿಂಗ್ ವ್ಯವಸ್ಥೆ ಇದೆ, ಹೈದರಾಬಾದಿಂದ ಲೈಟಿಂಗ್ ಬರ್ತದೆ. ನಮ್ಮ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಕಣಜಿ ಗ್ರಾಮದಲ್ಲಿ ಒಳ್ಳೆ ಕಾರ್ಯಕ್ರಮ ಇರ್ತದೆ. ಮತ್ತು ಇದು ಧರ್ಮರಾವ್ ಮಾಲಿ ಪಾಟೀಲ್ ಕಾರ್ಯಕ್ರಮದಲ್ಲಿ ಬಸವ ಒಕ್ಕಡಿ ಅವರು, ಅನಿಲ್ ಕುಮಾರ್ ಹಂದಿಕೇರಿ ಅವರು, ಸುಭಾಷ್ ಪಾಟೀಲ್ ಅವರು, ನೀಲಕಂಠ ದೇವಗೌಡ ಅವರು, ಶಾಂತಕುಮಾರ್ ಸ್ವಾಮಿ ಅವರು ಇವೆಲ್ಲ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಮೊದಲೇ ನಡೀತಾ ಇದೆ. ಇದು ಒಂದು ಒಳ್ಳೆ ಸ್ಥಾನ. ಬೀದರ್ದಲ್ಲಿ ಒಂದು ಒಳ್ಳೆ ಒಂದು ಊರಲ್ಲಿ ಒಂದು ಇರಬೇಕಾದ್ರೆ ಒಂದು ಮಠ ಇರಬೇಕು, ಒಂದು ಮಂದಿರ ಇದ್ರೆ ಊರು ಪ್ರೋಗ್ರೆಸ್ ಆಗ್ತದ. ಊರಲ್ಲಿ ಒಂದು ರಾಜಕೀಯ ಇದ್ದರೆ ರಾಜಕೀಯ ಜೀವನ ಪುನರ್ಸ್ಥಿತ ಆಯ್ತದೆ. ಊರಲ್ಲಿ ಒಂದು ಮಠ ಇದ್ದರೆ ಮಠದ ಒಂದು ಜೀವನ ಇದೆ. ಒಂದು ಮೊರಾಲಿ ಹುಷೇನ್ ಭಾಷಾ ದರ್ಗಾ ಇದೆ. ಇದು ಎಲ್ಲ ಊರಲ್ಲಿ ಜನರು ಮತ್ತೆ ಯಾವ ಹಿಂದೂ ಮುಸ್ಲಿಂ ಯಾವ ಇದಿಲ್ಲ, ಭೇದ ಭಾವದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಹೈದರಾಬಾದ್ ದಿಂದ ಎಲ್ಲ ಮೈಕ್ ಸೆಟ್ಟು, ಲೈಟು, ಕಾರ್ಯಕ್ರಮ 3 ಫಂಕ್ಷನ್ ಸರಿಯಾಗಿ ಮಾಡ್ತಾರೆ ಎಲ್ಲರೂ. ನಾವೆಲ್ಲ ಹಿಂದೂ ಮುಸ್ಲಿಂ ಎಂಬ ಏನು ಭೇದ ಭಾವನಿಲ್ಲ, ಎಲ್ಲರೂ ಒಳ್ಳೇದು ಆಗಿ ಒಂದೇ ತಲ್ಲಿ ಎಲ್ಲರೂ ಮಜ್ಮಾ ಮಾಡ್ತೇವೆ. ವೀಕ್ಷಕರೇ, ಈಗಾಗಲೇ ನಾವು ಹುಸೇನ್ ಪಾಷಾ ಅವರ ಒಂದು ಏನ್ ಅಲಂ ಇತ್ತು ಅದನ್ನ ನೋಡಿದ್ವಿ. ನಂತರವಾಗಿ ಈಗ ಮೌಲಾಲಿ ಅಲಂ ಬಂದಿದೆ. ಅದೇ ಜೋಶ್ನಲ್ಲಿ ಮತ್ತೇನಂದ್ರೆ ಕಣಜಿ ಗ್ರಾಮದಲ್ಲಿ ಯಾವ ರೀತಿಯಾದಂತಹ ಅದ್ದೂರಿಯಾಗಿ ನಡೀತಾ ಇದೆ ಅನ್ನೋದನ್ನ ತಾವು ನೋಡ್ಬೋದು. ಯಾಕಂದ್ರೆ ವಿಶೇಷವಾಗಿ ಇಲ್ಲಿ ಮೌಲಾಲಿ ಆಗಿರ್ಬೋದು ಮತ್ತೆ ಹುಸೇನ್ ಪಾಷಾ ಆಗಿರ್ಬೋದು 2 ಆಲಂಗಳನ್ನ ಕೂಡುತ್ತೆ. ಯಾವ ರೀತಿಯಾದಂತಹ ಅದ್ದೂರಿಯಾದಂತ ಒಂದು ಇದೇ ಗ್ರಾಮದಲ್ಲಿ ಅದ್ದೂರಿಯಾಗಿ ಮೊಹರಂ ಹಬ್ಬ ಇರೋದಂತಂದ್ರ ಬಹಳ ಹಳೆ ತಲೆಮಾರಾಂತರದಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ವಿಶೇಷವಾಗಿ ಹಬ್ಬದ ಹಿನ್ನೆಲೆ ಏನಂತಂದ್ರ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯಿಂದ ಕೂಡಿರ್ತಕ್ಕಂಥ ಹಬ್ಬ ಆಗಿರೋದ್ರಿಂದ ಎಲ್ರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ನಮ್ಮ ಗ್ರಾಮದವರು ಇರ್ಬೋದು ಅಥವಾ ಈ ಗ್ರಾಮದ ಸಂಬಂಧಿಕರು ಇರ್ಬೋದು ಹಾಗೂ ಎಲ್ಲ ಈ ಮೌಲಾಲಿ ಕಮಿಟಿ ಮತ್ತು ಹುಸೇನ್ ಪಾಷಾ ಕಮಿಟಿಯ ಎಲ್ಲ ಭಕ್ತಾದಿಗಳು ಮೊಟ್ಟ ಮೊದಲಿಗೆ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಎಲ್ರಿಗೂ ಕೂಡ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಗ್ರಾಮ
ಈ ಗ್ರಾಮದಲ್ಲಿ ಹಿರಿಯರು ಆಚರಣೆ ಮಾಡ್ಕೊಂಡು ಬಂದಿರೋ ಒಂದು ಹಬ್ಬ ನಾವು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಬಹಳಷ್ಟು ಖುಷಿ ತರ್ತಕ್ಕಂಥ ಹಬ್ಬ ಇದೆ. ಈ ಹಬ್ಬ ವಿಶೇಷವಾಗಿ ನಾವೆಲ್ಲರೂ ಕೂಡ ಪರಸ್ಪರ ಅಣ್ಣ ತಮ್ಮಂದಿರು ಸಹೋದರ ಬಾಂಧವ್ಯತೆಯಿಂದ ನಡೆದುಕೊಂಡು ಬಂದಿರತಕ್ಕಂಥ ಹಬ್ಬ ಇದೆ. ಬಹಳಷ್ಟು ಗೌರವ ತರ್ತಕ್ಕಂಥದ್ದು ಮತ್ತು ಬಹಳಷ್ಟು ಹೆಮ್ಮೆ ತರ್ತಕ್ಕಂಥ ಹಬ್ಬ. ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇಂತ ಒಂದು ಮೊಹರಂ ಹಬ್ಬ ನಮ್ಮ ಕಣಜಿ ಗ್ರಾಮದಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವಿ ಬಹುಶಃ ನಾವು ಬೇರೆ ಎಲ್ಲೂ ಕೂಡ ನಾವು ಕಾಣಲ್ಲ ಅಂತಕ್ಕಂತ ಒಂದು ಈ ಸಂದರ್ಭದಲ್ಲಿ ನಾನು ಏನಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, ಎಲ್ಲರೂ ಕೂಡ ಯುವಕರಿದ್ದಾರೆ ಮತ್ತು ವಯಸ್ಸಾದವರಿದ್ದಾರೆ, ಎಲ್ಲ ನಮ್ಮ ತಾಯಂದಿರಿದ್ದಾರೆ. ಉತ್ಸಾಹದಿಂದ ಬಹಳಷ್ಟು ಹೆಮ್ಮೆಯಿಂದ ಒಂದು ಉಡುಪಿನಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ದೇವರು ಕೂಡ ಇಡೀ ಗ್ರಾಮಕ್ಕೆ ಏನಂತಂದ್ರೆ ಒಂದು ಶ್ರೀರಕ್ಷಣೆ, ಒಂದು ಈ ಹಬ್ಬಕ್ಕೆ ಏನು ಯಾವುದೇ ಒಂದು ತೊಂದರೆ ಆಗದೆ ಇರೋ ನಿಟ್ಟಿನಲ್ಲಿ ಶ್ರೀರಕ್ಷೆಯಾಗಿ ಕಾಯ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಕೂಡ ಒಳ್ಳೆ ರೀತಿ ಕಾಯ್ಕೊಂಡು ಹೋಗ್ತಾರೆ. ಇಂಥ ಒಂದು ಹಬ್ಬ ಆಚರಣೆ ಮಾಡೋದ್ರಿಂದ ಸಾಂಸ್ಕೃತಿಕ ಒಂದು ಏನು ಬಾಂಧವ್ಯತೆ ಮತ್ತು ಪ್ರೀತಿ ಇರುತ್ತೆ ಗ್ರಾಮದಲ್ಲಿ, ಪರಸ್ಪರ ಪ್ರೀತಿಯನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ಇದೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.